ವಾಣಿ ಡೇಟು 30/7/2026. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ ದಾದಾ ಮಧುಬನ ಮಧುರ ಮಕ್ಕಳೇ, ತಂದೆಯಂತಹ ನಿರಹಂಕಾರಿ ಮತ್ತು ನಿಷ್ಕಾಮ ಸೇವಾಧಾರಿ ಮತ್ಯಾರೂ ಇಲ್ಲ. ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ಮಕ್ಕಳಿಗೆ ಕೊಟ್ಟು ತಾನು ವಾನಪ್ರಸ್ಥದಲ್ಲಿ ಕುಳಿತು ಬಿಡುತ್ತಾರೆ. ಪ್ರಶ್ನೆ: ತಂದೆಯ ಯಾವ ಸಂದೇಶವನ್ನು ನೀವು ಇಡೀ ವಿಶ್ವಕ್ಕೆ ಸಾರಬೇಕಾಗಿದೆ? ಉತ್ತರ: ಎಲ್ಲರಿಗೂ ತಿಳಿಸಿ, ನೀವು ದುಃಖಹರ್ತ ಸುಖಕರ್ತನ ಮಕ್ಕಳಾಗಿದ್ದೀರಿ. ನೀವು ಎಂದೂ ಯಾರಿಗೂ ದುಃಖ ಕೊಡಬಾರದು. ನೀವು ಸುಖದಾತ ತಂದೆಯನ್ನು ನೆನಪು ಮಾಡಿರಿ, ಅವರನ್ನು ಅನುಸರಿಸಿರಿ, ಆಗ ಅರ್ಧಕಲ್ಪಕ್ಕಾಗಿ ಸುಖಧಾಮದಲ್ಲಿ ಹೋಗುವಿರಿ. ಈ ಸಂದೇಶವನ್ನು ಎಲ್ಲರಿಗೆ ತಿಳಿಸಬೇಕಾಗಿದೆ. ಯಾರು ಈ ಸಂದೇಶವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವರೋ ಅವರು 21 ಜನ್ಮಗಳಿಗಾಗಿ ಮಾಯೆಯ ಮೂರ್ಛೆಯಿಂದ ಮುಕ್ತರಾಗುತ್ತಾರೆ. ಗೀತೆ: ನಮ್ಮ ತೀರ್ಥ ಸ್ಥಾನವು ಭಿನ್ನವಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಈ ಗೀತೆಯ ಅರ್ಥವನ್ನಂತೂ ತಿಳಿದುಕೊಂಡಿದ್ರಿ. ಅವರು ನಾವಾತ್ಮರ ತಂದೆಯಾಗಿದ್ದಾರೆ. ಮುಖ್ಯವಾದುದು ಆತ್ಮವಾಗಿದೆ. ನಾವಾತ್ಮರು ಪರಮಪಿತ ಪರಮಾತ್ಮನ ಸನ್ಮುಖದಲ್ಲಿ ಕುಳಿತುಕೊಂಡಿದ್ದೇವೆಂದು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಿಮ್ಮ ಆತ್ಮವು ಪರಮಾತ್ಮನ ಸನ್ಮುಖದಲ್ಲಿ ಕುಳಿತಿದೆ. ನಿಮಗಾದರೆ ತನ್ನ ಶರೀರವಿದೆ, ಆದರೆ ತಂದೆಗೆ ಇದು ಲೋನ್ ಆಗಿ ತೆಗೆದುಕೊಂಡಿರುವ ಶರೀರವಾಗಿದೆ. ಗುರುಗಳು ಮನುಷ್ಯರನ್ನು ಯಾತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಭಕ್ತಿ ಮಾರ್ಗದ ಗುರುಗಳು ಅನೇಕರಿದ್ದಾರೆ. ಭಾರತದಲ್ಲಂತೂ ಸ್ತ್ರೀಯು ತನ್ನ ಪತಿಯನ್ನು ಸಹ ಗುರು ಈಶ್ವರನೆಂದು ತಿಳಿದುಕೊಳ್ಳುತ್ತಾಳೆ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಮಕ್ಕಳ ಅಲ್ಲವೇ? ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಬೇಹದ್ದಿನ ಆಸ್ತಿಯನ್ನು ಪುನಃ ಪಡೆಯಲು ಬಂದಿದ್ದೇವೆ. ನಾವೀಗ ಸದ್ಗತಿಯನ್ನು ಪಡೆಯಬೇಕೆಂದು ತಿಳಿದುಕೊಳ್ಳುತ್ತೀರಿ. ಇದಂತೂ ನಿಶ್ಚಯವಿದೆಯಲ್ಲವೇ? ಇಡೀ ಪ್ರಪಂಚವು ದುರ್ಗತಿಯಲ್ಲಿದೆ, ಪತಿತವಾಗಿದೆ. ಪಾವನರಾಗುವುದಕ್ಕಾಗಿ ಕರೆಯುತ್ತಾರೆ. ಅಂದಾಗ ಭಾರತದಲ್ಲಿ ಬಹುತೇಕ ಗುರುಗಳಿದ್ದಾರೆ. ಕೆಲವರಿಗೆ 100 ಜನ ಅನುಯಾಯಿಗಳು, ಕೆಲವರಿಗೆ 500 ಮಂದಿ, ಇನ್ನು ಕೆಲವರಿಗೆ 50 ಮಂದಿಯೂ ಇರುತ್ತಾರೆ. ಕೆಲವರಿಗೆ ಲಕ್ಷ ಕೋಟ್ಯಾಂತರ ಅಂದಾಜಿನಲ್ಲಿಯೂ ಇರುತ್ತಾರೆ. ಉದಾಹರಣೆ: ಕೋಜರ ಆಗಾಂಕ್ ಗುರು ಇದ್ದಾರೆ. ಅವರಿಗೆ ಎಷ್ಟೊಂದು ಮಂದಿ ಅನುಯಾಯಿಗಳಿದ್ದಾರೆ. ಅವರಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ. ಭಲೆ ಏನಾದರೂ ಮಾಡುವವರಾಗಿರಲಿ, ಆದರೆ ಅವರಿಗೆ ಮಾನ್ಯತೆ ಎಷ್ಟೊಂದಿದೆ. ಭಕ್ತಿ ಮಾರ್ಗದಲ್ಲಿ ಗುರುಗಳು ಅನೇಕರಿದ್ದಾರೆ. ಅವರಲ್ಲಿಯೂ ನಂಬರ್ವಾರ್ ಇರುತ್ತಾರೆ. ಕೆಲವರ ಸಂಪಾದನೆಯು ಪದ್ಮದಷ್ಟಿರುತ್ತದೆ. ಅಂಗಾಂಕರ ಸಂಪಾದನೆಯು ಬಹಳಷ್ಟಿದೆ. ಅವರನ್ನು ಅವರ ಶಿಷ್ಯರು ವಜ್ರಗಳಲ್ಲಿ ತುಲಾಭಾರ ಮಾಡಿ ದಾನ ಮಾಡಿದ್ದರು. ಒಂದು ಕಡೆ ವಜ್ರಗಳು, ಇನ್ನೊಂದು ಕಡೆ ಅವರ ಗುರು ವಜ್ರಗಳನ್ನು ದಾನ ಮಾಡುತ್ತಾರೆ. ಅಂದಮೇಲೆ ಎಷ್ಟು ವಜ್ರಗಳಿರ್ಬೋದು? ಇತ್ತೀಚೆಗೆ ಚಿನ್ನದಲ್ಲಿ ಅನೇಕರನ್ನು ತುಲಾಭಾರ ಮಾಡುತ್ತಾರೆ. ಇನ್ನೊಂದು ಪ್ಲಾಟಿನಮ್ ಇರುತ್ತದೆ. ಅದು ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವಂಥದ್ದಾಗಿರುತ್ತದೆ. ಅದನ್ನು ಸಹ ತುಲಾಭಾರ ಮಾಡಿದ್ದರು. ಗುರುಗಳು ಪದವಿ ನೋಡಿ ಎಷ್ಟಿದೆ. ಇಂತಹ ಗುರುಗಳಂತೂ ಅನೇಕರಿದ್ದಾರೆ. ಆದರೆ ಈ ಸದ್ಗುರುವಿಗೆ ಏನು ಕೊಡುತ್ತೀರಿ? ಅವರನ್ನು ತುಲಾಭಾರ ಮಾಡುವಿರಾ? ವಜ್ರಗಳಲ್ಲಿ ತುಲಾಭಾರ ಮಾಡುತ್ತೀರಾ? ಅವರಿಗೆ ತೂಕವಿದೆಯೇ? ಶಿವತಂದೆಗೆ ತೂಕವೇ ಇಲ್ಲ. ಶಿವನು ಬಿಂದುವಾಗಿದ್ದಾರೆ. ಅವರನ್ನು ನೀವು ಹೇಗೆ ತುಲಾಭಾರ ಮಾಡಬಲ್ಲಿರಿ? ಈ ನಿಮ್ಮ ಗುರು ಎಷ್ಟು ವಿಚಿತ್ರವಾಗಿದ್ದಾರೆ. ಎಲ್ಲದಕ್ಕಿಂತ ಹಗುರ, ಸಂಪೂರ್ಣ, ಸೂಕ್ಷ್ಮವಾಗಿದ್ದಾರೆ. ನಿಮ್ಮ ಗುರು ಒಬ್ಬರೇ ಆಗಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ಶಿವತಂದೆಯು ದಾತನಾಗಿದ್ದಾರೆ. ಭಗವಂತನೆಂದು ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಅವರು ಕೊಡುತ್ತಾರೆ. ಈಶ್ವರಾರ್ಥವಾಗಿ ಎಲ್ಲರೂ ದಾನ ಮಾಡುತ್ತಾರೆ. ಆಗ ಅದಕ್ಕೆ ಪ್ರತಿಫಲವು ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ ಎಂದು ತಿಳಿಯುತ್ತಾರೆ. ಕಾಮನೆಯನ್ನಂತೂ ಇಟ್ಟುಕೊಳ್ಳುತ್ತಾರೆ. ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರೆ. ಇವರ ತರಹ ನಿಷ್ಕಾಮ ಸೇವೆಯನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ.
ನಿಷ್ಕಾಮ ಸೇವೆಯು ನೋಡಿ ಹೇಗಿದೆ. ಮಕ್ಕಳನ್ನು ವಿಶ್ವದ ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆಯು ವಿಶ್ವದ ಮಾಲೀಕನಾಗುವುದಿಲ್ಲ. ಅವರಿಗೆ ಸುಖದ ಸಾಗರ, ಶಾಂತಿಯ ಸಾಗರ, ಪವಿತ್ರತೆಯ ಸಾಗರನೆಂದು ಹೇಳಲಾಗುತ್ತದೆ. ಮಕ್ಕಳಿಗೆ ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸಲಾಗುತ್ತದೆ. ಒಬ್ಬ ತಂದೆಯಿಂದಲೇ ನಿಮಗೆ ಜೀವನ್ಮುಕ್ತಿ ಸಿಗುತ್ತದೆ. ತಂದೆಯಿಂದ ಸ್ವರ್ಗದ ಆಸ್ತಿಯೂ ಸಿಗುತ್ತದೆ. ನಿಶ್ಚಯ ಮಾಡಿದರೆ ಸಾಕು, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ. ಇವರಿಗೆ ಜ್ಞಾನ ಸಾಗರನೆಂದು ಹೇಳುತ್ತಾರೆ. ಇಡೀ ಸಾಗರವನ್ನು ಶಾಹಿಯನ್ನಾಗಿ ಮಾಡಿ ಗಿಡ ಮರಗಳನ್ನು ಲೇಖನಿಯನ್ನು ಮಾಡಿ ಬರೆದರೂ ಸಹ ಇವರ ಮಹಿಮೆಯು ಮುಗಿಯುವುದಿಲ್ಲ. ನೀವು ಆರಂಭದಿಂದ ಹಿಡಿದು ಬರೆಯುತ್ತಾ ಹೋಗಿ ನಿಮ್ಮದು ಎಷ್ಟೊಂದು ಪುಸ್ತಕಗಳಾಗಿ ಬಿಡುವುದು. ಈ ಜ್ಞಾನವು ಬಹಳ ಅತ್ಯಮೂಲ್ಯವಾಗಿದೆ. ಇದನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ಇದು ಪರಂಪರೆಯಂತೂ ನಡೆಯುವುದಿಲ್ಲ. ಈಗ ನಿಮಗೆ ಸಾರವು ಸಿಗುತ್ತದೆ. ತಂದೆಯು ಬಂದು ಮಕ್ಕಳಿಗೆ ತಮ್ಮ ಪರಿಚಯ ನೀಡುತ್ತಾರೆ. ಅದೇ ಸಾಕಷ್ಟಾಗುತ್ತದೆ. ತಂದೆಯ ಪರಿಚಯ ಕೊಡುವುದರಿಂದ, ರಚಯಿತನನ್ನು ಅರಿತುಕೊಳ್ಳುವುದರಿಂದ ರಚನೆಯ ಜ್ಞಾನವು ಬಂದು ಬಿಡುತ್ತದೆ. ಬುದ್ಧಿಯು ಹೇಳುತ್ತದೆ, ಸತ್ಯುಗದಲ್ಲಿ ಯಾರು ಬರುವರೋ ಅವರದು ಹೆಚ್ಚು ಪುನರ್ಜನ್ಮಗಳಿರುವುದು. ಚಕ್ರದಲ್ಲಿ ಯಾರು ಮೊದಲು ಬಂದಿರುವರೋ ಅವರೇ ಬರುತ್ತಾರೆ. ಈ ಚಕ್ರವನ್ನು ಸಹ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ನಮ್ಮ ತೀರ್ಥಸ್ಥಾನವು ಭಿನ್ನವೆಂದು ಗೀತೆಯಲ್ಲಿಯೂ ಕೇಳಿದಿರಿ. ಆ ತೀರ್ಥಯಾತ್ರೆಗಳನ್ನಂತೂ ಜನ್ಮಾಂತರದಿಂದಲೂ ಮಾಡುತ್ತಾ ಬಂದಿದ್ದಿರಿ. ಇದು ಕೇವಲ ನಿಮ್ಮ ಒಂದು ಜನ್ಮದ ಯಾತ್ರೆಯಾಗಿದೆ. ಈ ಆತ್ಮಿಕ ಯಾತ್ರೆಯಲ್ಲಿ ಸ್ವಲ್ಪವೂ ಕಷ್ಟವಿಲ್ಲ. ಜ್ಞಾನ ಕೊಡುವವರು ಒಬ್ಬರೇ ಸದ್ಗುರು ಆಗಿದ್ದಾರೆ. ಸದ್ಗತಿಯಂತೂ ಯಾರಿಗೂ ಆಗುವುದಿಲ್ಲ. ಅವರು ಸುಪ್ರೀಂ ಜ್ಞಾನ ಸಾಗರನಾಗಿದ್ದಾರೆ. ಸರ್ವರ ಸದ್ಗತಿಯಾಗಿ ಬಿಡುತ್ತದೆ. ಅಂದಮೇಲೆ ಇನ್ನೇನು ಬೇಕು? ತತ್ವಗಳು ಸತೋಪ್ರಧಾನವಾಗಿ ಬಿಡುತ್ತವೆ. ಇಲ್ಲಿ ತಮೋಪ್ರಧಾನರಿರುವ ಕಾರಣ ವಾಯು ಇತ್ಯಾದಿಗಳು ಸಹ ಅದೇ ರೀತಿ ತಮೋಪ್ರಧಾನವಾಗುತ್ತದೆ. ಎಷ್ಟೊಂದು ಭೂಕಂಪಗಳಾಗುತ್ತವೆ. ಸತ್ಯುಗದಲ್ಲಿ ದುಃಖ ಕೊಡುವಂತಹ ಯಾವುದೇ ವಸ್ತು ಇರುವುದಿಲ್ಲ. ತಂದೆಯು ದುಃಖಹರ್ತ ಸುಖಕರ್ತನಾಗಿದ್ದಾರೆ. ನೀವು ಅವರ ಮಕ್ಕಳಾಗಿದ್ದೀರಿ. ಆದ್ದರಿಂದ ಯಾರಿಗೂ ದುಃಖವನ್ನು ಕೊಡಬಾರದು. ಎಲ್ಲರಿಗೆ ಸುಖದ ಆಸ್ತಿಯನ್ನು ಪಡೆಯುವ ಈ ಮಾರ್ಗವನ್ನು ತಿಳಿಸಬೇಕಾಗಿದೆ. ಈಗ ತಂದೆಯು ತಿಳಿಸುತ್ತಾರೆ, ನೀವು ಸುಖವನ್ನೇ ಕೊಡಬೇಕಾಗಿದೆ. ತಂದೆಯು ನಿಮಗೆ ಅರ್ಧಕಲ್ಪಕ್ಕಾಗಿ ಇಂತಹ ಸುಖವನ್ನು ಕೊಡುತ್ತಾರೆ. ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ. ನೀವು ತಿಳಿದುಕೊಂಡಿದ್ರಿ, ತಂದೆಯಿಂದ 21 ಜನ್ಮಗಳ ಆಸ್ತಿಯನ್ನು ಪಡೆಯಲು ನಾವು ಇಲ್ಲಿಗೆ ಬಂದಿದ್ದೇವೆ. ನೀವು ವಿದ್ಯಾರ್ಥಿಗಳಾಗಿದ್ದಿರಲ್ಲವೇ? ನಿಮ್ಮ ಹೃದಯದಲ್ಲಿದೆ, ಶಿವ ತಂದೆಯಿಂದ ಸ್ವರ್ಗದ ಸುಖವನ್ನು ತೆಗೆದುಕೊಳ್ಳುತ್ತೇವೆ. ಅದರಿಂದ ಎಲ್ಲ ದುಃಖಗಳು ದೂರವಾಗಿ ಬಿಡುತ್ತವೆ. ತಂದೆಯು ನಮಗೆ ಎಚ್ಚರವಾಗಲು ಸಂಜೀವಿನಿ ಮೂಲಿಕೆಯನ್ನು ಕೊಡುತ್ತಾರೆ. ನಂತರ 21 ಜನ್ಮಗಳವರೆಗೂ ಎಂದೂ ಮೂರ್ಛಿತರಾಗುವುದಿಲ್ಲ. ಆ ಸಂಜೀವಿನಿ ಮೂಲಿಕೆಯಾಗಿದೆ ಮನ್ಮನಾಭವ. ಸರ್ವರ ಸದ್ಗತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ. ಅವರಿಗೆ ನಿರಹಂಕಾರ, ನಿರಾಕಾರಿ, ನಿರಹಂಕಾರಿ ಎಂದು ಹೇಳಲಾಗುತ್ತದೆ. ಯಾವ ತನುವಿನಲ್ಲಿ ಬರುವರೋ ಅವರು ಸಾಧಾರಣರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಡಿಯರ್ ಚಿಲ್ಡ್ರನ್, ಐ ಆಮ್ ಯುವರ್ ಒಬಿಡಿಯೆಂಟ್ ಫಾದರ್. ಅಂದರೆ ಪ್ರಿಯ ಮಕ್ಕಳೇ, ನಾನು ನಿಮ್ಮ ವಿಧೇಯ ತಂದೆಯಾಗಿದ್ದೇನೆ. ಹಿರಿಯ ವ್ಯಕ್ತಿಗಳು ಯಾವಾಗಲೂ ನಾನು ನಿಮ್ಮ ವಿಧೇಯ ಸೇವಕ ಎಂದು ಬರೆಯುತ್ತಾರೆ. ತಮಗೆ ಎಂದೂ ಶ್ರೀ ಎಂದು ಬರೆಯುವುದಿಲ್ಲ. ಇತ್ತೀಚೆಗಂತೂ ಶ್ರೀ ಶ್ರೀ ಎಂದು ಬರೆಯುತ್ತಾರೆ. ತಾವೇ ತಮಗೆ ಶ್ರೀ ಶ್ರೀ ಎಂದು ಬರೆದುಕೊಳ್ಳುತ್ತಾರೆ. ತಂದೆಯಂತೂ ನಿರಾಕಾರಿ, ನಿರಹಂಕಾರಿಯಾಗಿದ್ದಾರೆ. ನೀವೀಗ ಅವರ ಸನ್ಮುಖದಲ್ಲಿ ಕುಳಿತಿದ್ದೀರಿ. ನಿಮಗೆ ತಿಳಿದಿದೆ, ಅವರು ನಮ್ಮ ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಉಳಿದವರೆಲ್ಲರೂ ಭಕ್ತಿ ಮಾರ್ಗದ ಅನೇಕ ಗುರುಗಳಿದ್ದಾರೆ. ಗುರುಗಳಿಗೂ ಗುರುಗಳಿರುತ್ತಾರೆ.
ಆದರೆ ಇವರಿಗೆ ಯಾರೂ ಗುರುವಿಲ್ಲ. ಇವರು ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂದಿನ ಮುರಳಿಯ ಯಾವ ಒಂದು ಜ್ಞಾನ ಬಿಂದು ನಿಮ್ಮ ಹೃದಯವನ್ನು ಹೆಚ್ಚು ಸ್ಪರ್ಶಿಸಿತು, ನಿಮ್ಮ ಅನುಭವವನ್ನು ಕಾಮೆಂಟಿನಲ್ಲಿ ಹಂಚಿಕೊಳ್ಳಿ. ಈ ಜ್ಞಾನ ಇಷ್ಟವಾದರೆ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ.